ಒಬ್ಬ ಹೂ ಮಾರುವಂಥ ವ್ಯಕ್ತಿ ಪವರ್ ಎಷ್ಟು ಮಟ್ಟಿಗೆ ಐತೆ ಅಂತೇಳಿ ನಮ್ಮ ದ್ಯಾಮೇಶನ್ನ ಹೊಳ್ಳಿ ತೋರಿಸಿದನು. ನಮ್ಮ ದ್ಯಾಮೇಶ್ ಕಾರಾಟ್ಗಿ ಏನು ಹಾಡು ಹಾಡಿದಂದ್ರೆ ಸಿಂಧನೂರು ಹೋಗಿರೋ ಒಂದು ಪ್ರೋಗ್ರಾಮ್ ಒಳಗೆ ಒಂದು ಟಾಪ್ ಕ್ಲಾಸ್ ಹಾಡ, ಈ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿ ಹೆಸರ ಹೇಳಿ ಎದರು ನಿಂತೆ ಅನ್ನೋ ಸಾಂಗ ಯಾವ ಮಟ್ಟಿಗೆ ಹಾಡಿದಂದ್ರೆ ಒಂದು ಕ್ಷಣ ಈ ಸಾಂಗನ್ನು ಕೇಳಿದ ತಕ್ಷಣ ಇಡೀ ಸಿಂಧನೂರು ಜನಗಳೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡ್ಯಾಕತ್ರು. ಆನಂತರ ನಮ್ಮ ದ್ಯಾಮೇಶನ್ನ ಅಭಿಮಾನಿಗಳೆಲ್ಲ ಬಂದ ಕಾಸ ಸ್ಟೇಜ್ ಮೇಲೆ ನಿಂತು ಕಾಸ ದ್ಯಾಮೇಶನ್ನ ಒಂದು ಮಾಲಿ ಕೂಡ ಹಾಕಸ ಸಂಭ್ರಮ ಪಟ್ಟರು. ಆನಂತರ ನಮ್ಮ ದ್ಯಾಮೇಶನ್ನ ಈ ರೀತಿ ನನಗೆ ಪ್ರೋತ್ಸಾಹ ಸಿಕ್ಕಿಲ್ಲ, ಇವ್ರನ್ನ ಎಂದೆಂದೂ ಚಿರನುಡಿ ಆಗಿರ್ತಾನೆ, ಇವರಿಗೆ ನಾ ಕೊನೆ ಉಸಿರಿರೋ ತನ ಇವ್ರಿಗೋಸ್ಕರ ನಾ ಬದುಕ್ತಾನೆ ಅಂತ ಹೇಳಿದ. ಮತ್ತು ಆನಂತರ ನಮ್ಮ ದ್ಯಾಮೇಶನ್ನ ಒಂದಷ್ಟು ಜರ್ನಿ ಕೂಡ ತೋರಿಸಿರು ಅದ ವಿಡಿಯೋದಾಗ. ಅಂದ್ರೆ ಯಾವ ರೀತಿಯಾಗಿ ನಮ್ಮ ದ್ಯಾಮೇಶನ್ನ ಹೂ ಮಾರ್ಕೊತ ಇದ್ದಂಥ ವ್ಯಕ್ತಿ ಸರಿಗಮಪ ವೇದಿಕೆಗೆ ಬಂದಂತೆ ತೋರಿಸಿರು. ಯಾವ ರೀತಿಯಾಗಿ ಈತ ಹೂ ಮಾರ್ತಿದ್ದ, ಆನಂತರ ಯಾವ ರೀತಿಯಾಗಿ ಜೀವನ ಸಾಗಿಸ್ತಿದ್ದ. ಯಾಕಂದ್ರೆ ಒಬ್ಬ ಅನಾಥ ವ್ಯಕ್ತಿ ಈತ, ಒಬ್ಬ ಅನಾಥ ವ್ಯಕ್ತಿ ಆದರೂ ಕೂಡ ಇಂದು ಇಡೀ ಸರಿಗಮಪ ವೇದಿಕೆ ಒಳಗೆ ಒಬ್ಬ ಟಾಪ್ ಕಂಟೆಸ್ಟೆಂಟ್ ಅಂದ್ರೆ ಅದು ದ್ಯಾಮೇಶ್ ಆಗಿ ನಿಂತಾನು. ಯಾಕಂದ್ರೆ ಅಷ್ಟು ಮಟ್ಟಿಗೆ ಒಂದು ಸಾಂಗ್ ಹಾಡತಾನಂದ್ರೆ ಅದನ್ನು ಒರಿಜಿನಲ್ ಸಿಂಗರ್ ಯಾವ ರೀತಿ ಹಾಡಿರ್ತಾನಲ್ಲ ಅದಕ್ಕಿಂತ ಬೆಟರ್ ಕ್ವಾಲಿಟಿ ಒಳಗೆ, ಅದಕ್ಕಿಂತ ಒಂದು 10 ಪಟ್ಟು ಬೆಟರ್ ಕ್ವಾಲಿಟಿ ಒಳಗೆ ನಮ್ಮ ದ್ಯಾಮೇಶ್ ಹಾಡತಾನು. ಆ ಮಟ್ಟಿಗೆ ದ್ಯಾಮೇಶನ್ನ ಒಂದು ಸಾಂಗಿಂಗ್ ಒಳಗೆ ಪ್ರಸಿದ್ಧಿಯನ್ನು ಪಡ್ಕೊಂತ ಹೊಂಟಾನು. ಮತ್ತು ಇಡೀ ಉತ್ತರ ಕರ್ನಾಟಕದ ಹವಾ ಇಡೀ ಕರ್ನಾಟಕಕ್ಕೆ ತಿಳಿಸ್ಕೊಡತಾನು. ತನ್ನ ನೆಲದೊಳಗೆ ನೆತ್ತ ಕಾಸ ಯಾವ ಮಟ್ಟಿಗೆ ಹಾಡಾಡಿದಂದ್ರೆ ಅದ ಮೋಸ ಮಾಡಲೆಂದು ನೀನು ಬಂದೆ ಅನ್ನೋದ ಇಡೀ ಒಂದು ಸಿಂಧನೂರು ಜನತೆ ಎಲ್ಲ ಎದ್ದು ನಿಂತು ಚಪ್ಪಾಳೆನ ಹೊಡ್ಯಾತಿರು. ಆ ಮಟ್ಟಿಗೆ ಈತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ. ಇಂಥವ್ರು ಇರೋದ್ರಿಂದ ನಮ್ಮ ಕರ್ನಾಟಕಕ್ಕೊಂದು ಹೆಮ್ಮೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಇಂಥವ್ರು ಹಾಡನ್ನು ಕೇಳ್ತಾ ಇದ್ರೆ ಒಂದು ಕ್ಷಣ ಮೈ ರೋಮಾಂಚನ ಆಗೈತೆ. ಯಾಕಂದ್ರೆ ಎಲ್ಲ ಇದ್ರೂ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲಂತಾರ ಒಂದು ಕಡೆ ಇದ್ರೆ, ಒಬ್ಬ ಅನಾಥ ವ್ಯಕ್ತಿ ಹೂ ಮಾರ್ಕೊತ ಇದ್ದವ ಇಂದು ಸರಿಗಮಪ ವೇದಿಕೆ ಒಳಗೆ ದಿಗ್ಗಜನಾಗಿ ನಿಂತಾನೋ. ಮತ್ತು ಈತನಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸಪ್ಪ. ಮತ್ತು ನಮ್ಮ ಸಪೋರ್ಟ್ ಮಾತ್ರ 100% ದ್ಯಾಮೇಶನ್ನ ಇದ್ದೇ ಇರ್ತೈತಿ. ನೀವು ಕೂಡ ದ್ಯಾಮೇಶನ್ನ ಸಪೋರ್ಟ್ ಮಾಡಿರಿ. ಮತ್ತು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಮಗೆ ಕೂಡ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.